ಅಪ್ಪು ಸಿನಿಮಾ ನೋಡಲು ಇಡೀ ಥಿಯೇಟರ್ ಬುಕ್ ಮಾಡಿದ ಸೆಲೆಬ್ರಿಟಿ ಜಿಮ್ ಟ್ರೈನರ್ ಶ್ರೀನಿವಾಸ್ ಗೌಡ. ಪುನೀತ್ ರಾಜ್ಕುಮಾರ್ ಅಭಿಮಾನಿಯಾಗಿರುವಂತಹ ಸೆಲೆಬ್ರಿಟಿ ಜಿಮ್ ಟ್ರೈನರ್ ಶ್ರೀನಿವಾಸ್ ಗೌಡ ತಮ್ಮ 1.5 ವರ್ಷದ ಮಗನಿಗಾಗಿ ಮಾಲ್ನಲ್ಲಿ ಫುಲ್ ಸ್ಕ್ರೀನ್ ಬುಕ್ ಮಾಡಿದ ಶ್ರೀನಿವಾಸ್. ಮಗ ಮೊದಲು ಪುನೀತ್ ನಟನೆಯ ಸಿನಿಮಾವನ್ನೇ ನೋಡಬೇಕು ಅನ್ನೋದು ಶ್ರೀನಿವಾಸ್ ಆಸೆಯಾಗಿತ್ತು. ಇಡೀ ಥಿಯೇಟರ್ನಲ್ಲಿ ಪತ್ನಿ ಮಗು ಜೊತೆ ಕೂತು ಸಿನಿಮಾ ವೀಕ್ಷಿಸಿದ ಸೆಲೆಬ್ರಿಟಿ ಜಿಮ್ ಟ್ರೈನರ್ ಶ್ರೀನಿವಾಸ್ ಗೌಡ ಡಾಲಿ, ರಕ್ಷಿತ್, ರಚಿತ್ ರಾಮ್, ದುನಿಯಾ ಸುರಿ, ಸತೀಶ್, ನೀನಾಜಂ ಹಾಗೂ ಇನ್ನೂ ಹಲವರಿಗೆ ಟ್ರೈನರ್ ಆಗಿದ್ದಾರೆ. ಹಾಯ್, ಅಪ್ಪು ಸರ್ ಸಿನಿಮಾ ನೋಡಕ್ ಬಂದಿದ್ದೀರಾ? ಹೌದೌದು. ಫಸ್ಟ್ ಸಿನಿಮಾ ಎಷ್ಟು ಎಕ್ಸೈಟ್ಮೆಂಟ್ ಇದೆ ನಿಮಗೆ? ಫಸ್ಟ್ ಸಿನಿಮಾ ನನ್ನ ಮಗನಿಗೆ ನಾನು ನೋಡ್ಬಿಟ್ಟಿದ್ದೀನಿ. ಅವನಿಗೆ ತೋರಿಸಿದ್ರೆ ಫಸ್ಟ್ ಅಪ್ಪು ಸರ್ಗೆ ತೋರಿಸ್ಬೇಕು ಅನ್ನೋದಿತ್ತು ನನಗೆ. ಅದು ಅವ್ರ ಬರ್ತಡೇ ದಿವಸನೇ ಆಯ್ತು ಎಲ್ಲ. ಸೊ ಹಾಗಾಗಿ ಖುಷಿ, ಇನ್ನೇನಿಲ್ಲ. ಇವು ಯಾರು ಫ್ಯಾನ್ ಆಗ್ತಾನೋ ಸೆಕೆಂಡ್ರಿ, ಅವ್ನ ಫಸ್ಟ್ ಪಿಕ್ಚರ್ ಮಾತ್ರ ನಮ್ಮ ಬಾಸ್ತಿ ಆಗಿರ್ಬೇಕು ಅಂತ ತೋರ್ಸಿ ಬಂದಿದ್ದಾರೆ. ನೀವು ಅಪ್ಪು ರಿಲೀಸ್ ಆದಾಗ ಹೌದೌದು, ನೋಡಿದೀವಿ. ಅವತ್ತು ಹೆಂಗಿತ್ತು ಅದೇ ಫೀಲ್ ಇವತ್ತು ಹಂಗೆ ಇದೆ. ಅವ್ರು ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಅದಕ್ಕೆ ನೀವು ಅಪ್ಪು ಸರ್ದಲ್ಲಿ ಹೌದೌದು. ನೀವು ಮೇಡಮ್ ನಿಮ್ದು ಟ್ಯಾಟೂ ಅವ್ರು ನನ್ನ ಹೆಸರು ಹಾಕೊಂಡಿರೋದು. ಅದನ್ನ ಕಟ್ ಮಾಡ್ಬಿಡಿ. ತುಂಬಾ ಸೆಲೆಬ್ರಿಟೀಸ್ಗೆ ಜಿಮ್ ಟ್ರೈನರ್ ಆಗಿದ್ರಂತೆ. ಸೆಲೆಬ್ರಿಟೀಸ್ಗೆ ಟ್ರೈನರ್ ಆಗಿದ್ರು ತುಂಬಾ ಜನ ಸರ್. ರಕ್ಷಿತ್ ಶೆಟ್ಟಿ, ಧನಂಜಯ್, ಮತ್ತೆ ಅನೀಶ್ ಸರ್, ರಚಿತಾ ರಾಮ್, ಸೋನು ಗೌಡ ಅವರು, ಪ್ರವೀಣ್ ತೇಜ್ ಅವರು, ಮತ್ತೆ ನೀನಾಸಂ ಸತೀಶ್ ಅವರು, ತುಂಬಾ ಸೂರಿ ಸರ್ ಅವರೆಲ್ಲರೂ. ಯಾವತ್ತಾದ್ರೂ ಟ್ರೈನಿಂಗ್ ಮಾಡಿ ಆಸೆ ಇತ್ತು, ಆ ಚಾನ್ಸ್ ಸಿಕ್ಲಿಲ್ಲ. ಸೊ ಮಾತಾಡ್ಕೊಂಡ್ ಬಂದಿದೆ, ಆಗ್ಲಿಲ್ಲ ಅದು. ಅಷ್ಟು ಅಪ್ಪಟ ಅಭಿಮಾನಿಯಾಗಿ ನೀವು ಫುಲ್ ಥಿಯೇಟರ್ ಬುಕ್ ಮಾಡಿದೀರಾ. ಫುಲ್ ಫ್ಯಾಮಿಲಿಗೋಸ್ಕರನೇ. ಫುಲ್ ಫ್ಯಾಮಿಲಿ ಏನಿಲ್ಲ. ಸೊ 3 ಜನ, ನಾನು, ನನ್ನ ಹೆಂಡತಿ, ನನ್ನ ಮಗ. ಇನ್ನೊಂದು ರೀಸನ್ ಏನಂದ್ರೆ, ಎಲ್ಲರೂ ನೋಡುವಾಗ ಮಗು ಅಳೋದು, ಇಲ್ಲ ಅವ್ನಿಗೆ AC ಜಾಸ್ತಿ ಆಗೋದು, ಇಲ್ಲ ಸೌಂಡ್ ಜಾಸ್ತಿ ಆಗೋದು, ಬೇರೆ ಎಲ್ಲ ಪ್ರಾಬ್ಲಮ್ ಆಗ್ಬಾರ್ದು. ಆಮೇಲೆ ನನಗೊಂದು ಆಸೆ ಇತ್ತು, ಅಪ್ಪು ಸರ್ದು ಫುಲ್ ಥಿಯೇಟರ್ ಒಂದು ಬುಕ್ ಮಾಡ್ಕೊಂಡು ನೋಡ್ಬೇಕು ಅನ್ನೋದು. ನನ್ನ ಮಗನಿಂದ ಆಸೆ ತೀರ್ತು ಮಾಡೋದು. ನಿಮ್ ಮಗನು ನೆಕ್ಸ್ಟ್ ಅಪ್ಪು ಸರ್ ಅಭಿಮಾನಿ ಆದ್ರೆ, ಅವ್ನು ಯಾರ ಅಭಿಮಾನಿ ಆದ್ರೂ ಖುಷಿನೇ. ಫಸ್ಟ್ ಪಿಕ್ಚರ್ ಮಾತ್ರ ನಮ್ಮ ಭಾಷೆ ನೋಡಿರೋದು ಇವಾಗ ಅವನಷ್ಟೇ. ನನಗೆ ನೆನಪಿಲ್ಲ ಸರ್. ಅವಾಗೆಲ್ಲ ಕ್ಯಾಮ್ರಾ ಎಲ್ಲ ಏನು ಇಲ್ವಲ್ಲ. ಸೊ ಇವಾಗೆಲ್ಲ ಇದೆ, ಅಟ್ಲೀಸ್ಟ್ ನೋಡ್ಲಿ ಅವನು. ಅಲ್ಲಿ ಮಾತಾಡ್ಸು. ಅವಾಗಿನ ಸಿನಿಮಾ ಏನೋ ನೋಡಿದ್ದು ನೆನಪಿದೆಯಾ? ಅಂದ್ರೆ ಮನೇಲಿ ಕರ್ಕೊಂಡು ಹೋಗ್ತಾ ಇದ್ರು ಅವಾಗ. ಸೊ ಅವಾಗ ತುಂಬಾ ಹಳೇದಲ್ಲ, ಜೀವನ ಚೈತ್ರ, ಅದ್ರ ಹಿಂದೆ ಎಲ್ಲ ತೋರಿಸಿರೋದೆಲ್ಲ ನೆನಪಿದೆ. ಅವಾಗ ಹೋಗ್ತಾ ಇದ್ದಿದ್ ನಾವು. ಅಪ್ಪು ಸರ್ ಬಗ್ಗೆ ಅಪ್ಪು ಸರ್, ಐ ಲವ್ ಯು ಅಪ್ಪು ಸರ್. ನೀವ್ ಇಲ್ದೆ ಬರ್ಡ್ ಆಗ್ಬಿಟ್ಟಿದೀವಿ. ಆ ನೋವು ಕೊನೆವರೆಗೂ, ನಾವು ಸಾಯೋವರೆಗೂ ಹೋಗಲ್ಲ. ಬಟ್ ನಿಮ್ ಪಿಕ್ಚರ್ ಇದೇ ತರ ರಿಲೀಸ್ ಆಗ್ತದೆ, ಮತ್ತೆ ಮತ್ತೆ ಬಂದು ನೋಡ್ತಾನೆ ಇರ್ತೀವಿ. ಸರ್, ಅಪ್ಪು ಸರ್ ಇವತ್ತು 50ನೇ ವರ್ಷಗಳು. ಹೌದು. ಇವಾಗ ಸಮಾಧಿ ಹತ್ರ ತುಂಬಾ ಜನ ಫ್ಯಾನ್ಸ್ ಹೋಗಿದ್ದಾರೆ. ನೀವೇನಾರು ಹೋಗಿದ್ದೀರಾ? ಇಲ್ಲ, ನಾನು ಇಲ್ಲಿ ಬಂದಿದ್ದೀನಲ್ಲ, ಸೊ ಮುಗಿಸ್ಕೊಂಡು ಹೋಗ್ತೀನಿ ಸರ್. ಸರಿ ಸರ್, ಥ್ಯಾಂಕ್ ಯು. ಯಶಸ್ಸು ವಿದ್ಯಾಕೇಂದ್ರ ಮತ್ತು ಯಶಸ್ಸು PU ಕಾಲೇಜು 2025-26ನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದ್ದು, ಮಾಂಟೆಸರಿಯಿಂದ 10ನೇ ತರಗತಿವರೆಗೂ ಹಾಗೂ PU ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. SSLC ಹಾಗೂ PUC ಫಲಿತಾಂಶದಲ್ಲಿ ಉತ್ತಮ ಅಂಕ ಪಡೆದಿದ್ದು, ನಮ್ಮಲ್ಲಿ ಸೈನ್ಸ್, ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದೆ. ಸೈನ್ಸ್ನಲ್ಲಿ PCMB ಹಾಗೂ PCMC ಕೋರ್ಸ್ಗಳಿದ್ದು, ಕಾಮರ್ಸ್ನಲ್ಲಿ CEBA ಹಾಗೂ SCBA ಕೋರ್ಸ್ಗಳಿವೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು, ವಿಶಾಲವಾದ ಕ್ಲಾಸ್ ರೂಮ್ಗಳು, ಸ್ಮಾರ್ಟ್ ಕ್ಲಾಸ್ ರೂಮ್, ಉತ್ತಮ ಸೈನ್ಸ್ ಲ್ಯಾಬ್, ಕಂಪ್ಯೂಟರ್ ಲ್ಯಾಬ್ಗಳಿಂದ ಕೂಡಿದ್ದು, ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ. ನಮ್ಮಲ್ಲಿ ಮಕ್ಕಳಿಗೆ ಧೈರ್ಯ ತುಂಬಲು ಕರಾಟೆ, ಜ್ಞಾನಶಕ್ತಿ ಹೆಚ್ಚಿಸಲು ಅಬಾಕಸ್, ಡ್ಯಾನ್ಸ್, ಯೋಗ ಹೀಗೆ ಇನ್ನು ಮುಂತಾದ ಚಟುವಟಿಕೆಗಳನ್ನ ಕಲಿಸಿಕೊಡಲಾಗುತ್ತೆ. ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದ್ದು, ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ. ಯಶಸ್ಸು ವಿದ್ಯಾಕೇಂದ್ರ ಮತ್ತು PU ಕಾಲೇಜ್, ಚಿಕ್ಕಬಾಣವಾರದ, ಮಾರುತಿ ನಗರ, ಬೆಂಗಳೂರು 560090. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9743176617 ಹಾಗೂ 7829814447.